ನಿಲ್ಲು 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 ನಿಲ್ಲು. ಅಪಾಯ ಅಪಾಯ, ಘೋರ ಅಪಾಯ. ನಿಲ್ಲು. ಬೇಡ ಬೇಡ, ಮೋಸದ ಬಲೆ ಬೇಡ. ಅಪಾಯ ಅಪಾಯ, ಮೋಸ ಮೋಸಗಾತಿ. ಧ್ವನಿ ಸುಳ್ಳು, ಧ್ವನಿ ಸುಳ್ಳು. ಬಾ ದುರ್ಗಾ, ಬಾ ಬೇಗ ಬಾ. ಇವತ್ತು ನಿನ್ನಿಂದ ನನಗೊಂದು ಉಡುಗೊರೆ ಬೇಕಾಗಿದೆ. ಏನ್ ಉಡುಗೊರೆ ಗೊತ್ತಾ? ಪ್ರಾಣ, ನಿನ್ನ ಪ್ರಾಣ. ಇದೇ ನೀ ನನಗೆ ಕೊಡ್ಬೇಕಾಗಿರೋ ದೊಡ್ಡ ಉಡುಗೊರೆ. ಎಸ್ ಎಸ್, ನೀನಿವತ್ತು ಸಾಯ್ಲೇಬೇಕು. ನನ್ನ ದಾರಿಗೆ ಅಡ್ಡ ಬರ್ತಾರೋ ನೀನು ಬದುಕೋದಕ್ಕೆ ಯೋಗ್ಯಳಲ್ಲ. ನಿನ್ನ ಸಾವು ನಿಶ್ಚಿತ, ನಿನ್ನ ಸಾವು ನಿಶ್ಚಿತ ದುರ್ಗಾ, ನಿಶ್ಚಿತ. ದುರ್ಗಾ ದುರ್ಗಾ, ನನ್ನ ಮಾತು ಕೇಳು. ಮೇಡಮ್, ದುರ್ಗಾ ದುರ್ಗಾ ಹಿತ ರೂಮಲ್ಲೇ ಮಲಗಿದಾಳೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವಳು ಹೊರಗೆ ಬರೋದಕ್ಕೆ ಹೇಗೆ ಸಾಧ್ಯ? ನೀವು ಸ್ವಲ್ಪ ಸುಮ್ಮನೆ ಇರಿ. ಅವತ್ತು ಪುಟ್ ಮೇಡಮ್ ನಿದ್ದೆಗಣ್ಣಲ್ಲಿ ಎದ್ದು ಬಂದು ಈಚ್ಕೊಳ್ಳೋಕ್ಕೆ ಬೀಳಕ್ ಬಂದಿದ್ಲು ಗೊತ್ತಾ? ನಿಮ್ಗೆ ನೆನಪಿದ್ಯಾ? ಇವತ್ತು ಅವಳು ನಿದ್ದೆಗಣ್ಣಲ್ಲಿ ಎದ್ದು ಬಂದಿದ್ರ ಏನ್ ಮಾಡೋದು? ಅಯ್ಯೋ ಇಲ್ಲ ದುರ್ಗಾ, ಫಸ್ಟ್ ಅವಳು ಅಟ್ಲೀಸ್ಟ್ ರೂಮಲ್ಲಿ ಇದ್ದಾಳ ಅಂತ ನೋಡ್ಬಾ ಪ್ಲೀಸ್. ದಯವಿಟ್ಟು ನನ್ನ ಮಾತು ಕೇಳು. ಏನೇನೋ ಆಗ್ತಿದೆ ಪ್ಲೀಸ್. ನೀನ್ ಯೋಚನೆ ಮಾಡದೆ ಏನು ಮಾಡಕ್ ಹೋಗ್ಬೇಡ. ಇಲ್ಲ, ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಇದು ಪುಟ್ ಮೇಡಮ್ ಧ್ವನಿನೇ. ಅವಳು ಏನೋ ತೊಂದರೆ ಸಿಕ್ಕಾಕೊಂಡಿದ್ದಾಳೆ. ಅವಳನ್ನು ಕಾಪಾಡ್ಬೇಕು. ನನಗೆ ಭಯ ಆಗ್ತಿದೆ. ಏನ್ ಮಾಡೋದೀಗ? ಪುಟ್ ಮೇಡಮ್, ಅಯ್ಯೋ ದೇವ್ರೆ, ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಜಿಂಕೆ ವೇಷದಲ್ಲಿ ಮಾರೀಚ ರಾಕ್ಷಸ ರಾಮನ್ ಧ್ವನಿಯಲ್ಲಿ ಕೂಗಿದ್ರಿಂದಾನೆ ಸೀತಾ ಮಾತೆ ಮತ್ತೆ ಲಕ್ಷ್ಮಣ ದಾರಿ ತಪ್ಪಿದ್ದು. ದುರ್ಗಾ ಪ್ಲೀಸ್ ದುರ್ಗಾ, ನನ್ನ ಮಾತು ಕೇಳು. ಅವಳು ಎಲ್ಲೂ ಹೋಗಿರಲ್ಲ, ರೂಮ್ ಅಲ್ಲೇ ಇದ್ದಾಳೆ. ಪುಟ್ ಮೇಡಮ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ದುರ್ಗಾ ನಿಲ್ಲು ನಿಲ್ಲು. ಪುಟ್ ಮೇಡಮ್, ಪುಟ್ ಮೇಡಮ್, ನಿಲ್ಲು. ದುರ್ಗಾ ನಿಲ್ಲು. ಬೇಡ, ಭಯ ಭಯ ಭಯ. ದುರ್ಗಾ ದುರ್ಗಾ, ಅಯ್ಯೋ ದುರ್ಗಾ, ದುರ್ಗಾ ಕೈ ಕೊಡು. ದುರ್ಗಾ 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 ಕೈ ಕೊಡು. ದುರ್ಗಾ ಇನ್ನೊಂದು ಕ್ಷಣ ಮಾತಾಡ್ತಿದ್ರು ಪ್ರಾಣ ಪಕ್ಷಿ ಹಾಯೋದು. ಯಾಕೆಂದ್ರೆ ಅದರಿಂದ ಹಿತನ್ ಪ್ರಾಣಕ್ಕೆ ಅಪಾಯ ಆಗೋ ಸಾಧ್ಯತೆ ಇತ್ತು. ಹಿತನ್ ಪ್ರಾಣಕ್ಕೆ ಏನೋ ಆಗ್ಬಾರ್ದು, ಅದು ನನಗೆ ಬಹಳ ಮುಖ್ಯ. ಮುಂದೆ ಅವಳನ್ನ ಬಲಿ ತಗೊಳ್ಳೋಳು ನಾನೇ ಆಗಿರ್ಬೋದು, ಆದ್ರೆ ಈಗ ಸದ್ಯಕ್ಕೆ ಅವಳ ರಕ್ಷಕಿನೂ ನಾನೇ ಅನ್ನೋದನ್ನ ಮರಿಬಾರ್ದು. ಉಪಟಳ ಸಾಕು, ಇಲ್ಲ ಉಳಿಗಾಲ. ಬಾ ಬಾ. ಆ ಹಿತನಿಗೋಸ್ಕರ ದುರ್ಗನ್ನ ಉಳಿಸ್ದೆ. ಹಾಗಂತ ನಾನು ಅವಳನ್ನ ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಅನ್ಕೋಬೇಡ. ನೀನು ಕೊಟ್ಟಿರೋ ಆಜ್ಞೆ ಇನ್ನೂ ಹಾಗೆ ಇದೆ. ಈಗಲೂ ನೀನು ಅವಳನ್ನ ಮುಗಿಸ್ಬೋದು. ಏನಿದು? ಇದ್ದಕ್ಕಿದ್ದಾಗೆ ಏನಾಯ್ತು? ಅಷ್ಟೊಂದು ಶಕ್ತಿ ಯಾರಿಗಿದೆ? ಹೇಗೆ ಹೇಗೆ ಕರ್ಣಪಿಶಾಚಿ ನೆಲ್ಕೊಂಡು ಹೋಯ್ತು? ಅಷ್ಟೊಂದು ಶಕ್ತಿ ಯಾರಿಗಿದೆ?
ಎಲ್ಲಿ ಹೋದ್ರು ನನ್ನ ಹಾದಿಗೆ ಇವನೇ ಅಡ್ಡ ಬರ್ತಿದ್ದಾನಲ್ಲ. ಕರ್ಣ ಪಿಶಾಚಿನಿ ಕತೆ ಮುಗಿಸೋ ಅಷ್ಟೇ ಸೊಕ್ಕನೆ.